ಪ್ರವೀಣ, ಲೋ ಪ್ರವೀಣ, ಎದ್ದ ಮ್ಯಾಕ್ ಎದ್ದೇನಪ್ಪ. ನಮ್ಮವ್ವನು ನೆಮ್ಮದಿಯಾಗಿ ಮೂಲಿಗೊಳಗೂ ಬೀಳಲ್ಲ. ಅವ ಈ ಸ್ವಲ್ಪ ಮಲ್ಕೊಂಡಿದೆ. ಎದ್ದಿಯ ಮ್ಯಾಕೆ ಇಲ್ಲ ಒಂದ್ ಚೊಂಬಲ್ ನೀರ್ ತಗೊಂಬಂದು ಮಕ ಕೆರ್ಸನ ಹೇಳ ಮ್ಯಾಕೆ. ಇವಮ್ಮ ಒಂದು ಎದ್ದ ತಕ್ಷಣ ಎದ್ದಳು, ಟೀ ಕುಡಿ, ಎದ್ದು ಡೈರಿಗೆ ಹೋಗಿ ಹಾಲಾಕು. ಅಲ್ಲಿಂದ ಸೈಕಲ್ ಹೊಡ್ಕೊಂಡ್ಬಂದು ಇಲ್ಲಿಗೆ ಬಂದು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ತಿಂಡಿ ಹಾಕೊಡ್ತದೆ, ತಿನ್ಕೊಂಡು ಹೋಗೋದು ಸ್ಕೂಲಲ್ಲಿ. ಸ್ಕೂಲ್ದೊಂಥರ ಚಿಂತೆ. ಅಯ್ಯೋ ದೇವ್ರೇ ಹೋಗಪ್ಪ, ದಿನ ಹಿಂಗೆ ಮಾಡಿ 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 ಬೇಜಾರಾಗ್ಬಿಟ್ಟೈತೆ. ಹೋಗತ್ತೆಗೆ ರಾತ್ರಿಯಿಂದ ನಿದ್ದೆ ಬಂದಿಲ್ಲ ಚೆನ್ನಾಗೆ. 20,000 ರೂಪಾಯಿ ಅದು ಹೆಂಗೋಯ್ತು ಏನು ಕತೆನೋ. ಇಷ್ಟು ವರ್ಷ ಚೆಂದಾಗೆ ಕೂಡಿಕ್ಕಿದ್ದ ದುಡ್ಡೆಲ್ಲ ಅದೇನೋ ಅಂದಂಗೆ ಆಯಿತು. ನನ್ನ ಹೆಂಡತಿ ಕೈಗಾರ ಕೊಟ್ಟಿದ್ರೆ ಅತೆಗೆ ಒಂಚೂರು ಅಂತ ಕಿತ್ಕೊಂಡು ಕಾಲಿನಾರೇ ಮಾಡ್ಬೋದಿತ್ತ. ಯಾರ ಕೈ ಸಿಕ್ಕಾಯ್ತು ಏನು ಸಿಕ್ಕಾಯ್ತು ಇರಲಿ ಬುಡುಕಿಲ್ಲ. ಎಲ್ಲೋ ಹೋಯ್ತದೆ. ಯಾರಾದ್ರೂ ಒಂದು ಸ್ವಲ್ಪ ಸುಳು ಕೊಟ್ರು ಹಂಗೆ ಕಿತ್ಕಿ ನಿಜ ಏನು ಅಂತ ತಿಳ್ಕೊಬಿಡ್ತೀನಿ. ಬುಡುಕಿಲ್ಲ ನಾನು. ಪ್ರವೀಣ, ಹೇಳಿದ್ ಕೇಳಿಸಿಲ್ವೇನೋ? ಎದೊಳ್ತೀಯೋ ಹೆಂಗೋನೋ? ಹೋಗತ್ತಾಗೆ. ನನಗೂ ಇವನು ಎದೊಳಿಸಿ ಸಾಕಾಗೋಯ್ತದೆ. ಬೆಳಗ್ಗೆ ಕಿರ್ಚಿ ಸಾಕೋಯ್ತದೆ. ಎದ್ದಿ ತಡಿ ಬೇರೆ ರೆಡಿಯಾಗಮ್ಮ, ಹಾಲು ಕರೆದು ಇಟ್ಟಿರ್ತಾಳೆ ಹೂವು, ಹೋಗ್ಬಿಟ್ಟೆತೆಗೆ ಡೈರಿಗೆ ಹಾಕ್ಬಿಟ್ಟು ಬರುವ. ನನ್ನ ಗಂಡ ನೋಡಿದ್ರೆ ಹಂಗೆ, ನನ್ನ ಮಗ ನೋಡಿದ್ರೆ ಹಿಂಗೆ. ನಮ್ಮ ಕತೆಗಳು ಏನಪ್ಪ ಇದು ಕತೆ? ಅಯ್ಯೋ ಸರಿ ಹೋಗಲ್ಲ ಕಣಪ್ಪ. ಬಂದೇನಾ? ಬಂದಿರ್ತಾನೆ ಅನ್ಸುತ್ತೆ. ಟೀ ತಗೊಂಡೋಗಿ ಕೊಟ್ರೆ ಆಯ್ತು. ತಗೋ, ಬೇರೆ ಕೊಟ್ರೆ ತಾನೆ ಎದ್ದು ಹೋಯ್ತಾನೆ. ಇಲ್ಲಾಂದ್ರೆ ಹೋಗೋಕ್ಕಿಲ್ಲ ಕಣಪ್ಪ. ಆ ಮಕ್ಳು ಬರಲಿ ಈ ಮಕ್ಳು ಬರಲಿ ಅಂದ್ಕೊಂಡು ನಿಧಾನಕ್ಕೆ ಹೋಯ್ತಾನೆ. ಹಿಡ್ಕೊಂಡು ಹೋಗಿ ಅಲ್ಲಿಗೆ ಹೋಗಿ ಮನೆಗೆ ಹೋಗಿ ಏನು ಮಾಡೋದು ಅಂದ್ಬಿಟ್ಟು ನಿಧಾನಕ್ಕೆ ಕಳ್ಳನ ಮಗ ಅಪ್ಪನಂಗೆ ಆಯ್ತವನೆ. ಬತ್ತ ಬುದ್ಧಿ ಕಲಿತಾವನೆ. ಮಾಡ್ತೀನಿ ತಡಿ. ಅಪ್ಪ ಯಾಕೆ ಎದ್ ಕೂತವನಲ್ಲ, ಮುಸುಡಿ ನೆನ್ನೆಯಿಂದ ಒಂದೇ ಥರ ಐತೆ. ಏನಪ್ಪ ಏನು ಗೊತ್ತಾಯ್ತಲ್ಲ. ನಾವೇನಾದ್ರೂ ಕಾಸು ವಿಚಾರವಾಗಿ ತಗ್ಲಿಗಿಗ್ಲಾಕೊಂಡ್ಬಿಟ್ರೆ ಕಷ್ಟ ಕಣಪ್ಪು. ಸಿಡಕ್ ಮುತ್ತಿ ಸಿಂಗಾರಪ್ಪನ ಥರ ಕೂತವನೆ ನಮ್ಮಪ್ಪ. ಆಮೇಲೆ ಗೊರ್ರ ಅಂತ ಕಚ್ಚಿಬಿಡುತ್ತೆ. ಹುಷಾರಾಗಿರ್ಬೇಕು ಕಣಪ್ಪು. ಅವಯ್ಯ ಪಾಪ ಒಂದ್ಸತಿ ವಾಲೆ, ಅಪ್ಪಂಗೊಂದು ಚಿನ್ನದ ರಿಂಗು, ನನಗೆ 2 ಜೊತೆ ಹೊಸ ಬಟ್ಟೆ. ಹೆಂಗಿದ್ರೂ ಸ್ಕೂಲಲ್ಲಿ ನೆಕ್ಸ್ಟ್ ತಿಂಗಳು ಫಂಕ್ಷನ್ ಐತೆ. ಅವಾಗ ಹೋದ್ರಾಯ್ತು ಹೊಸ ಬಟ್ಟೆನ. ನಮ್ಮಪ್ಪ ಅಂತ ಒಂದ್ ಜೊತೆ ನ್ಯಾಯವಾಗಿರೋದು ಕೊಡ್ಸಲ್ಲ. ನಮ್ಮವ್ವ ಪಾಪ ಅದಕ್ಕೆ ಗುಂಡಿ ಬಿಚ್ಚೋಗಿದ್ರೆ ಗುಂಡಿ ಹಾಕೋತಾಳೆ, ಇಲ್ಲ ಶರ್ಟ್ ಆ ಕಡೆ ಈ ಕಡೆ ಹರಿದಾಕೊಂಬಂದ್ರೆ ಬರೀ ಕೈಯೊಳಗೆ ಹಾಕೊಡ್ತಾಳೆ. ಇದುವರೆಗೂ ಒಂದೇ ಅಂಗಿನ 3 ವರ್ಷ ಹಾಕೋಗಿದ್ದೀನಿ. ಸ್ಕೂಲ್ ಇದು ಯೂನಿಫಾರ್ಮ್ ಅದು ಹೊಸದು ಹೊಲ್ಸ್ಕೊಡ್ರಿ ಅಂತ ಕೇಳಿಲ್ಲ ನಮ್ಮಪ್ಪ. ಬಾಬಾ ಅವಯ್ಯ ಆದ್ರೆ ಈ ಸರಿ ಹೊಸದು ಸ್ಕೂಲ್ ಯೂನಿಫಾರ್ಮ್ ಹೊಲ್ಸ್ಕೊಡ್ತೈತೆ, ಮತ್ತೆ ಹೊಸ 2 ಅಂಗಿ ತಗೊಟ್ಟೈತೆ. ನನಗಂತೂ ಬೇಜಾನ್ ಐತಪ್ಪ. ಒಂದ್ ಜೊತೆ ಚಪ್ಪಲಿನೂ ತಗೊಟ್ಟೈತೆ ನಮ್ಮಪ್ಪ. ಅಕಸ್ಮಾತ್ ಬೇರೆಯವರೇ ದುಡ್ಡು ಎತ್ಕೊಂಡ್ಬಿಟ್ಟಿದ್ರು, ಅವಾಗ ಕಣ್ಣೂರ್ ಪಾಲ ಆಗೋದು. ಸದ್ಯ ನಮ್ಮ ಪಾಲಾರ ಆಗಿರೋದಕ್ಕೆ ಹೆಂಗೋ ಮನೆ ಖರ್ಚಿಗೆ ಮತ್ತೆ ನಮ್ಮ ಮನೇಲಿ ಒಡವೆ ಅಂತಾನು ಯಾವ್ದಾರ ಚಿಕ್ಕ ಪುಟ್ಟ ಆಗಲ್ಲ. ನಮ್ಗೆ ಅದೇ ಖುಷಿ. ನಮ್ಮಪ್ಪ ಇಷ್ಟೊತ್ತು ಕಾಲೆ ಯಪ್ಪನಿಗೂ ಕೊಟ್ಬಿಟ್ಟು ಮಿಕ್ಕಿದೆಲ್ಲ ಹಿಂಗೆ ದಿನ ಅಂತ ಹೊಸನೇ ಖಾಲಿ ಮಾಡ್ಬಿಟ್ಟು ಶಿವ ಅನ್ಸ್ಬಿಡೋದು. ನೋಡು, ನಾನು ಬಂದಿದ್ರೂ ಮಾತಾಡ್ಸೇ ಇಲ್ಲ. ಹಂಗಂದ್ರೆ ಜಾಸ್ತಿ ಊರ್ಕೊಂಡೈತೆ ದುಡ್ಡಿಲ್ಲ ಅಂತ. ನಮ್ಮ ಅವ್ವನಿಗೂ ನನಗೂ ಮೋಸ ಮಾಡಿ ದುಡ್ಡು ಇಟ್ಟಿಯಲ್ವಾ? ನಮಗೆ ಕೊಡ್ದಾನೆ ಇನ್ಯಾರು ಕೊಟ್ಟಿಯ? ನಮ್ಗಾರ ಕೊಟ್ರೆ ಎತ್ತಗಾರ ನಡಿಯಲ್ವಾ? ಮಾತಾಡ್ಸೋದು ಏನು ಬೇಕಾಗಿಲ್ಲ. ಆರಾಮಾಗಿ ಕೂತ್ಕೊಂಡು ಟೀ ಕುಡ್ಕೊಂಡು ಹೋಗಿ ಹಾಲು ಹಾಕ್ಬಿಟ್ಟು ಬರ್ತೀನಿ. ಅವಯ್ಯ ಬಂದು ಕೂತ್ಕೊಂಡೆ, ಕೊಡು ಟೀನ. ಸರಿಯಾ? ನಾನು ಮನಗಿದ್ದವನ ಎದ್ರಿಸಿ ಅರ್ಧ ಎದ್ದಿ ಇಲ್ಲಿ ಬರೋ ಥರ ಮಾಡಿದ್ರು ಇನ್ನೂ ಟೀ ತಗೊಂಡು ಕೊಟ್ಟಿಲ್ಲ ನೀನು. ತಂದಿಟ್ಟಿವನಿ ಇರ್ಲ ನನಗೇನೆ ಹೇಳೋಂಗಾಗ್ಬಿಟ್ಟ. ತಗೊಳ್ಳ ಕುಡಿಲ. ಅಯ್ಯೋ ಇದ್ಯಾಕಿದು ಇವತ್ತು ಈಟೆ ಇಟ್ಕೊಟ್ಟಿದ್ಯಲ್ಲ, ನಂಗಿನ್ನ ಸಿಬೇಕು. ಇಷ್ಟೇ ಮಗ ಕಾಯಿಸಿದ್ದು, ನೀಟಾಗಿ ಗಟ್ಟಿಯಾಗಿ ಕಾಯಿಸ್ಕೊಂಡು ಬಂದಿದ್ದೀನಿ. ನೀನು ಟೀ ಪುಡಿ ಕಡಿಮೆ ಆದ್ರೂ ಜಾಸ್ತಿ ಆದ್ರೂ ಕುಡಿಯೋಕ್ಕಿಲ್ಲ ಅಂತ ನಂಗೆ ಹೋಗುತ್ತೆ. ನೋಡು, ನೀಟಾಗಿ ನೀನು ಹೇಳ್ದಂಗೆ ಮಾಡ್ಕೊಂಡು ತಗೊಂಡು ಕೊಡ್ತಾ ಇಲ್ವಾ? ಒಂದು ಚೂರು ಕಡಿಮೆ ಆಗೈತಪ್ಪ, ಅದಕ್ಕೆ ಹಿಂಗಾಡ್ದೀಯ ನೀನು. ಯಾವಾಗವಯ್ಯ ನನಗಂತೂ ಜಾಸ್ತಿ ಬೇಕು ಅಂತ ಗೊತ್ತು ತಾನೆ. ನೀನು ಹಿಂಗೆ ಕಡಿಮೆ ಮಾಡಿದ್ರೆ ನನಗೆ ಇಷ್ಟ ಆಗಲ್ತು. ನಾಳೆ ಹಿಂಗೆ ಮಾಡ್ಬೇಡ ನೀನು. ಓಹೋ, ನಮ್ಮ ಮನೆಯಪ್ಪ ಯಾಕೆ ಹಿಂಗೆ ಕೂತ್ಕೊಂಡ್ಬಿಟ್ಟವನೆ ಅಂತ ಏನು ಮಾತಾಡ್ಸಿಲ್ಲ. ನಾನಂತೂ ಕರ್ದಿಲ್ಲ. ರಾತ್ರಿ ಎಲ್ಲ ಅತ್ತಾಗ ಹೋಗಿ ಮನಿಕೊಂಡಿದ್ನ ಏನು ಕತೆನೋ. ಬತ್ತೀನಂತ ಹೋದಮ್ಮ ಇನ್ನೂ ಬಂದಿರ್ಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕದನ ಮುಂದಕ್ಕೆ ಹಾಕ್ಬಿಟ್ಟು ಬಂದಿದ್ದೆ. ಅದು ಯಾವಾಗ ಬಂದ ಏನೋ ಕಾಣಲಿಲ್ಲ. ಯಾ ಪ್ರವೀಣ, ನಿಮ್ಮಪ್ಪ ಯಾಕೆ ಹಿಂಗೆ ಕೂತೈತೆ? ಹೇಳಿಲ್ವವ ದುಡ್ಡು ಕಳ್ದೋಗೈತೆ ಅಂತ ಸಾನೆ ಚಿಂತೆ ಮಾಡ್ತೈತೆ. ಅವ್ರಿವ್ರು ಎತ್ಕೊಂಡ್ಬಿಟ್ಟವ್ರೆ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಟ್ಟೈತೆ. ಓ, ಖರ್ಚಿಗೆ ಕಾಸಿಲ್ಲ ಅದೇನು ಅಂತಾರಲ್ಲ, ಹಂಗಾಗಿ ಮೂಲೆಯಲ್ಲಿ ಮುದುರ್ಕೊಂಡು ಕೂತಾನೆ ಅಟ್ಟಿ ಒಳಗಡೆ. ಕಾಸಿದ್ದಿದ್ರೆ ಬಾಬಾ ಊರು ಕೇರಿ ಎಲ್ಲ ಒಂದಾಗೋ ಥರ ಮಾಡಿಬಿಟ್ಟು ಜಮ್ಮಂತ ಕುಡ್ಕೊಂಡು ಯಾವ್ರಿವ್ರಿಗೆ ಅಂತ ಬೈಕೊಂಡು ತಿರ್ಗಾಡ್ಕೊಂಡು ಬರುವ. ಅವಾಗೇನು ಕಣ್ಣಿಲ್ಲ. ಇವಾಗ ಕಾಸಿಲ್ವಲ್ಲ ನೋಡು, ಅದಕ್ಕೆ ಅಟ್ಟಿ ಒಳಗಡೆ ಗಪ್ಚುಪ್ ಥರ ಕೂತಿರೋದು ನೋಡು.
ಕೊಡವ ಅಪ್ಪಂಗಿದ್ದಿದ್ದೆ ಸದ್ಯ ನಮ್ಮ ಕೈಗಾರ ಸಿಕ್ಕಿ ಒಳ್ಳೆ ಕೆಲಸಕಾರ ಆಗೈತಾ ಖುಷಿ ಪಡು. ಅಕಸ್ಮಾತ್ ನನಗೆ ಸಿಕ್ಕಿ ನಾನು ನೋಡಿಲ್ಲ ಅನ್ಕೋ, ಬೇರೆಯವ್ರು ಯಾರು ನೋಡ್ಕೊಂಡು ಎತ್ಕೊಂಡು ಹೊಂಟಾಗಿದ್ರೆ ಉಂಕಂಡ ಮಗ ನೀನಿಲ್ಲಿದ್ದೆ ಸರಿ. ಅಕಸ್ಮಾತ್ ಏನಾದ್ರೂ ದುಡ್ಡು ನಿಮ್ಮ ಅಪ್ಪನ ತವೆ ಇತ್ತು ಅಂತ ಅನ್ಕೋ, ಅರ್ಧ ಕುಡಿಯೋದು ಇನ್ನರ್ಧ ಬೇರೆಯವ್ರು ಕುಡ್ಸೋದು, ಇದೇ ಆಯ್ತಿತ್ತು. ಹೆಂಗೋ ಅದಕ್ಕೆ ನಮ್ಮ ಮನೇಲಿ ನಮ್ಮದು ಅನ್ನೋದು ಕೆಲವೊಂದು ವಸ್ತು ತಂದ್ವಲ್ಲ, ಆಟಿಯ ಸಾಕು ಬಿಡು. 1-2 ದಿನ ಬೇಜಾರಲ್ಲಿ ಇರ್ತಾನೆ, ಆಮೇಲೆ ಶಿವನಾರಾಯಣ ಅಂತ ಹೋಯ್ತಾನೆ. ಆಯ್ತು, ನೀನು ನನಗೆ ಕೊಡು ಟೀನ. ತಕ ಕುಡಿ. ಅಯ್ಯೋ, ನನ್ನ ಗಂಡನ ಮುಸುಡಿ ನೋಡೋಕ್ಕಾಯ್ತಲ್ವಲ್ಲಪ್ಪ. ಒಂಥರ ಸಂಕಟ ಆಯ್ತದೆ. ಒಂಥರ ನಾನು ಮಾಡಿದ್ದು ಒಳ್ಳೇದೇ ಅಂತ ಅನಿಸುತ್ತೆ. ಆದರೆ ಇವ್ನು ಮುಸುಡಿ ನೋಡೋಕ್ಕಾಯ್ತಲ್ವಲ್ಲ, ನನಗೆ ಒಂಚೂರು ಬೇಜಾರು ಆಯ್ತೈತೆ. ರಾತ್ರಿ ಒಟ್ಟು ಗುಂಡಿದನೋ ಏನು ಕತೆನೋ ಒಂದು ಗೊತ್ತಿಲ್ಲ. ಒಂದು ಕಡೆ ನಿಜ ಹೇಳ್ಬಿಟ್ರೆ ಅಷ್ಟೇ ನನ್ನ ಕತೆ ಮುಗ್ದೋಯ್ತು ಅನ್ಕೊಬಿಡ್ಬೇಕು. ಬೇಡಪ್ಪ, ನಾನಂತೂ ಹೇಳೋಕ್ಕೋಗಲ್ಲ. ಹೇಳಿದ್ಮೇಲೆ ಆಮೇಲೆ ಅಪ್ಪಿ ನನ್ನ ಹತ್ರ ಇರೋ ದುಡ್ಡನ್ನು ಕಿತ್ಕೊಂಡು ಹೋಗ್ಬಿಟ್ಟು ಇಲ್ಲ ಒಡವೆನೇ ಕಿತ್ಕೊಂಡೋಗಿ ಇಕ್ಬಿಟ್ಟು ದುಡ್ಡನ್ನು ಮಜಾ ಮಾಡಾಕ್ಬಿಡ್ತಾನೆ ನನ್ನ ಗಂಡ. ನಾನಂತೂ ಹೇಳಲ್ಲ. ಏ ಪದಿ, ನಿನ್ನ ಮಗನ ಕೊಟ್ಟಲ್ಲ ಟೀನಾ, ನಾನು ಕೊಡಬೇಕು ಅಂತ ಅನ್ಸಿಲ್ವೇನೆ ನಿಂಗೆ? ಏನೋ ಟೀನಾ? ಟೀ ನೀನೆಲ್ಲಿ ಮನೇಲಿ ಕುಡಿತಿದ್ದೆ? ಯಾವಾಗಲೂ ಹೋಟ್ಲು ಅಂತ ಬೆಳಗ್ಗೆ 6:30 ಹೊತ್ತಿಗೆ ಹೊಂಟೈತಿದೆ. ಇದ್ಯಾಕೆ ಹಿಂಗೆ ಕೂತಿದ್ದಿಲ್ಲ ನೀನು ಇವತ್ತು? ನನ್ನ ಕಷ್ಟ ನಿನಗೆ ಯಾಕೆ? ಹೋಗು, ನನಗೆ ಒಂದು ಬಿಸಿ ಬಿಸಿ ಟೀ ಮಾಡ್ಕೊಂಡು ತಗೊಬರೋಗು. ಹೋಟ್ಲಿಗೆ ಹೋದ್ರೆ ನನ್ನ ಹತ್ರ 10 ರೂಪಾಯಿ ದಿಕ್ಕಿಲ್ಲ. ಇನ್ನೇನು ಮಾಡಾನೆ? ಇವಳು ಮಾಡಿಕೊಟ್ಟಿದ್ದೆ ನಾನು ಕುಡಿಬೇಕು ಆಟಿಗೆ. ಸರಿ ಆಯಿತು, ಏನು ಕೇಳ್ದಲ್ಲ ಮಾಡ್ಕೊಬತ್ತು ತಗೊಂಬಂದು ಕೊಡ್ತೀನಿ ಇರು. ಇಷ್ಟು ದಿನ ಹೋಟ್ಲಿಗೆ ಹೋಯ್ತಿದ್ದಲ್ಲ, ನನಗೇನು ಗೊತ್ತು? ಈ ಮಗ ಹೊಂಟೈತಿದ್ದ ಹಾಲಕ್ಕೆ, ಅದರಲ್ಲೇ ಸ್ವಲ್ಪ ಎತ್ಕೊ ಕೊಡ್ತೀನಿ ಇರು. ಅದರಲ್ಲೇ ಸ್ವಲ್ಪ ತೆಗೆದಿಟ್ಬಿಟ್ಟು ಮಾಡ್ಕೊ ತಗೊಬತ್ತೀನಿ. ಕಳ್ಳಂತದ್ದು ಕೈಯಲ್ಲಿ 1 ಪೈಸೆ ಇದ್ರೆ ತಾನೇ ನಿನಗೆ, ಅದಕ್ಕೆ ಮುಖ ಎಲ್ಲೈತೆ. ಇದ್ದಿದ್ರೆ ರಾಜ ಅನ್ನಂಗೆ ಹೋಗಿ ತಿರ್ಗಾಡ್ಕೊಂಬರ್ತಿದ್ದೆ. ಇವಾಗ ಕೈಯಲ್ಲಿ ಏನು ಸಿಗ್ತಾ ಇಲ್ವಲ್ಲ ನೋಡು, ಅದಕ್ಕೆ ಬಾಯಿ ಮುಚ್ಕೊಂಡು ಅದೇನೋ ಕಲ್ಗಚ್ಚು ಅಂತಿದ್ದಲ್ಲ, ನಾನು ಮಾಡಿದ್ರೆ ಆ ಕಲ್ಗಚ್ಚಿ ಇವತ್ತು ನೀನು ಕುಡ್ತೀಯ ಬಾ. ಪದ್ದಿ ಯಾರು? ಇವ್ರ ಮನೆಗೆ ಎಷ್ಟು ವರ್ಷ ತವಿಂದ ಬರ್ತಿದ್ದೀನಿ. ನನ್ನ ವಾಯ್ಸ್ ಕಂಡಿಡಿಯಲ್ವಲ್ಲ? ನಾನು ಕಡೆ ಪದ್ದಿ ಕೆಂಪಿ. ಬಾ ಹಂಗೆ ಒಳಗ್ ಬಾ. ಇಲ್ಲ ಇವನಿ ಬಂದೆ ತಡಿ. ಹೇಳು ಕಂಪಿ, ಏನು ಹಿಡ್ಕೊಂಡು ತಗೊಬಂದ್ಬಿಟ್ಟೋಳೆ? ಲೇ ಪದ್ದಿ, ಇದರಲ್ಲಿ ಒಂಚೂರು ಸಕ್ಕರೆ ಹಾಕೊಟ್ಬಿಡಮ್ಮಿ. ಅಂಗಡಿ ಅವನು ಇಷ್ಟೊತ್ತಿಗೆ ಬಾಗ್ಲು ತೆಗ್ದಿರಲ್ಲ, ಏನಿಲ್ಲ. ನೀನು ಹಾಕೊಟ್ಬಿಡು. ಅಂತ ತೆಗೆದ್ಮೇಲೆ ನಿನಗೇನೆ ಈ ಬಾಟ್ಲ ಸಮೇತ ತಗೊಂಬಂದು ಕೊಡ್ತೀನಿ. ಅಯ್ಯೋ, ನನ್ನ ಹತ್ರನೇ ಇರೋದು ಸ್ವಲ್ಪ. ತತ್ತೈಲಿ ಎಷ್ಟಾಯ್ತು ಅಷ್ಟು ಹಾಕೊಡ್ತೀನಿ. ನೋಡ್ಕೊಂಡು ಮಾಡ್ಕೊಂಡು ತಗೊಂಬಂದು ಕೊಟ್ರಾಯ್ತು. ಬಾ. ಆಯ್ತು, ಎಷ್ಟೋ ಇಲ್ಲಿ ಕೊಡಿ. ಇನ್ನೇನು ಮಾಡಕದ್ದು? ಇದ್ಯಾಕೆ ನಿಮ್ಮ ಯಜಮಾನ್ರು ಹಿಂಗೆ ಸಪ್ಪು ಕೂತವ್ರಲ್ಲ? ಏನಾರ ಆಗೈತೇನೋ? ಹುಷಾರಿಲ್ವೇನಣ್ಣ? ಏನಿಲ್ಲ ಕಣವ, ಮೈಗೆ ಒಂಚೂರು ಆರಾಮಿಲ್ಲ. ಅದಕ್ಕೆ ನೋಡಿ ಹಿಂಗೆ ಬಿಸಿಲು ಬರ್ತೈತಲ್ಲ ಅಂದ್ಬಿಟ್ಟು ಹಿಂಗೆ ಕೂತ್ಕೊಂಡೆ ಆಟೆ. ಹೇ ಪದ್ದಿ, ಒಂಚೂರು ಆಸ್ಪತ್ರೆಗಾರ ಕರ್ಕೊಂಡೋಗಿ ತೋರಿಸ್ಬಾರ್ದೇನೆ? ಅಷ್ಟೊಂದು ಏನೂ ಆಗಿಲ್ಲ ಬಿಡವ. ಒಂದು ಮಾತ್ರ ತಗೊಬಂದು ನುಂಗ್ತೀನಿ, ಸರೋಯ್ತದೆ. ಬಾ ಏನು ಡೌ ಮಾಡ್ತಾ ನೋಡು, ಹುಷಾರಿಲ್ಲ ಅಂತ. ಎಲ್ಲ ನಂಚ್ಕೋಬೇಕು ಇವ್ನು ಹೇಳ್ದ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.